ನಟ ತಿಮ್ಮಾಪುರದವರು. ನಾನು 36 ವರ್ಷಗಳ ಸಾಂಖ್ಯಿಕ ಇಲಾಖೆಯಲ್ಲಿ ಕೆಲಸ ಮಾಡಿ ಸಹಾಯಕ ಸಾಂಖ್ಯಿಕ ಅಧಿಕಾರಿ ಬಾಗಲಕೋಟೆಯಿಂದ ನಿವೃತ್ತಿಯಾದೆ. ನಂದು ಒಂದು ವಿಶೇಷ ಸಂದೇಶ ಅಂದರೆ ತಿಳುವಳಿಕೆ ಅಂದ್ರಿ ಏನಪ್ಪ ಅಂದ್ರೆ ಅದು ಚಟ ಬಿಡಿ, ಲೆಕ್ಕ ಇಡಿ, ಪ್ರಗತಿ ನೋಡಿ. ಚಟ ಬಿಡಿ, ಲೆಕ್ಕ ಇಡಿ, ಪ್ರಗತಿ ನೋಡಿ. ಈ ಸಂದೇಶ ನಾನೇ ಯಾಕೆ ಮಾಡಿದೆಪ್ಪ ಅಂದ್ರೆ ಚಟ ಬಿಟ್ಟವನು ನಾನು, ಲೆಕ್ಕ ಇಟ್ಟವನು ನಾನು, ಪ್ರಗತಿ ಕಂಡವನು ನಾನು. ಚಟ ಯಾಕೆ ಬಿಟ್ಟನಪ್ಪ ಅಂತಂದ್ರೆ ನಾನು ಇಲ್ಲಿ ರೆಡ್ಡಿ ತಿಮ್ಮಾಪುರದಾಗ 1965 6ನೇ ಸಾಲಿ ಕಲಿಯುವುದ ಒಬ್ಬರು ಮಾಸ್ತರ್ ಅಣಿ ಮಾಡಿಸ್ಕೊಂಡಿದ್ರು. ಚಹಾ ಕೊಡುವಂಗಿಲ್ಲ, ಚುಟ್ಟ ಸೇದುವಂಗಿಲ್ಲ, ಎಲಿ ಹಾಕುವಂಗಿಲ್ಲ, ಅಡಿಕೆ ಹಾಕುವಂಗಿಲ್ಲ, ಯಾವುದೇ ಥರದ ಚಟಗಳನ್ನು ಮಾಡಬಾರ್ದು. ತಾಯಿ ಆಣಿ, ತಂದೆ ಆಣಿ, ದೇವರಾಣಿ, ಗುರುವಿನಾಣಿ ಅಂತ ಅಣಿ ಮಾಡಿಸ್ಕೊಂಡಿದ್ರು 65. ಇವತ್ತಿಗೆ 61 ವರ್ಷ ಆಯ್ತು. ನಾ ಅಲ್ಲಿಂದ ಹಿಡಿದಿದ್ದ ತನಕನೂ ಒಂದು ಕಪ್ ಚಹಾ ಸೇರಿ ಕೊಡೋದಿಲ್ಲ. ಅದಕ್ಕೆ ಜಗತ್ತಿಗೆ ಹೇಳೋದು ಕೈ ಮಾಡ್ತೀವಿ. ಈ ಚಟ ಮಾಡೋದ್ರಿಂದ 3 ಹಾನಿ ಆಗ್ತಾವ. ಆ ಚಟಕ್ಕೆ ದುಡ್ಡು ಖರ್ಚಾಗತ್ತಲ್ಲ, ಅದು ಹಾನಿ. ಶರೀರ ಹಾಳಾಕತ್ತಲ್ಲ, ಅದು ಹಾನಿ. ಮಾನ ಮರ್ಯಾದೆ ಹೋಗತ್ತಲ್ಲ, ಅದು ಹಾನಿ. ಮತ್ತು ಚಟ ಬಿಡೋದ್ರಿಂದ ಅಷ್ಟು ರೊಕ್ಕ ಉಳಿತಾಯ, ಅಷ್ಟು ಆರೋಗ್ಯ ಹೆಚ್ಚತೈತಿ, ಅಷ್ಟು ಮಾನ ಮರ್ಯಾದೆ ಹೆಚ್ಚತೈತಿ. ಹೌದಿಲ್ಲ? ಇದನ್ನ ನೀವು ಆಯ್ಕೊಳ್ರಿ, ಏನು ಇದು ಬೇಕೋ ಏನು ಇದು ಬೇಕು. ಇನ್ನು ಇದು ಲೆಕ್ಕ ಇಡೋದಪ್ಪ 1967 ನಾನು ಇಲ್ಲಿ ಕೇರಳ ಹೈಸ್ಕೂಲ್ಗೆ ಹೋಗೋ ಮುಂದೆ ನಮ್ಮ ಅಣ್ಣಾರು ಒಂದು ಕಂಡೀಷನ್ ಹಾಕಿದ್ರು. ನಾ ಕೊಟ್ಟಂತ ರೊಕ್ಕಕ್ಕೆ ಎದಕ್ಕೆ ನೀ ಖರ್ಚು ಮಾಡಿ ಹೇಳಿದ್ರು ಪೈಸಾ ಲೆಕ್ಕ ಇಟ್ಟು ನನಗೆ ತೋರಿಸ್ಬೇಕು ನೀ, ಅಂದ್ರೆ ನಿನಗೆ ಲೆಕ್ಕ ಕೊಡ್ತೀನಿ, ರೊಕ್ಕ ಕೊಡ್ತೀನಿ. ಈಗ ನಿಮ್ಗೆ ಸಾಲಿನೂ ಕೊಡೋಷ್ಟು ಕಲ್ಸೋದಿಲ್ಲ, ರೊಕ್ಕ ಕೊಡಲ್ಲ ಅಂದ್ರು. ಅವತ್ತು ತೋರ್ಸಾಕ ದಿನ ಎದಕ್ಕೆ ಖರ್ಚು ಮಾಡಬೇಕು ಅದನ್ನ ಬರೀಬೇಕು, ಸುಳ್ಕೊಳ್ಳಲ್ಲ. ಅದನ್ನ ಬರೋ ತೋರ್ಸ್ಕೊಂತ ಇಟ್ಟು ಮಾಡಿ ಇವತ್ತಿನ ಮಟ್ಟಿಗೆ ಸಹಿತ ಎಷ್ಟು 48 ವರ್ಷ ಅಂತ ಬರೆಯಾಕತ್ತೇವೆ. ಸುಮಾರು 25 ಪುಸ್ತಕ ಆಗ್ಯಾವ. ಮತ್ತು ಇದರಿಂದ ಏನೆಲ್ಲ ಲಾಭ ಆಗ್ತದೆ ನೋಡಿ. ಚಟ ಬಿಡೋದ್ರಿಂದ ಆರೋಗ್ಯ ಆಗ್ತದೆ, ರೊಕ್ಕ ಉಳಿತಾಯ ಆಗತ್ತೆ. ಪ್ರಗತಿ ಅಂತಂದ್ರೆ ನಾನು 2 ಗಂಡು ಮಕ್ಕಳು, ಒಬ್ಬರು ಮಾತೇಶ್ ಅಂತ, ಒಬ್ರು ಆತ್ಮನ್ ಅಂತ. ಅವರು ಈಗ ಸಬ್ ಇಂಜಿನಿಯರ್ ಆಗಿ 20 ವರ್ಷ ಆದ ಕೆಲಸ ಮಾಡಾಕತ್ತಿ ಬೆಂಗಳೂರಾಗಿರ್ತಾರೆ. ಅವ್ರು ಮರಾನ್ ಇಂಜಿನಿಯರ್ ಆಗ್ಯಾರ. ಅವ್ರಿಗೆ ಬಾಲ್ಕೋಟೆಗೆ ದೊಡ್ಡ ಮನೆ ಕಟ್ಸ್ಕೊಟ್ಟಿವಿ. ನಾವು ರಿಟೈರ್ಡ್ ಆಗಿ ಆರಾಮಲ್ಲಿ ಇಷ್ಟೆಲ್ಲ ಸೌಕರ್ಯ ಸಿಗ್ತದೆ ನೋಡಿ. ಚಟ ಬಿಟ್ಟು ಲೆಕ್ಕ ಇಟ್ಟು ಬಳೆ ಮಾಡಿದ್ರೆ ಎಷ್ಟು ಅಭ್ಯಂತ ಆಗತ್ತೆ. ಅದಕ್ಕೆ ಬಸವಣ್ಣವ್ರು ಕೂಡ ಹೇಳಿದ್ರು. ಅವರು ಅದಲ್ಲ ಏನಂತ ಹೇಳಿದ್ರು ಅವರು, ಎನ್ನ ಕಾರ್ಯಕ್ರಮ ದೇಹವೇ ದೇಗುಲ, ಶಿರವೇ ಹೊನ್ನಸವೆ ಅಂತ ಹೇಳಿದ್ರು. ಅದು ನಾವೇನು ಮಾಡಾಕತ್ತೀವಿ ಈಗ, ದೇಹವೇ ದೇಗುಲ ಅಂದ್ರೆ ಹಾಕ್ಬಾರ್ದನ್ನ ಹಾಕಾಕತ್ತಿದ್ವಿ. ಏನು ಎಲ್ಲಿ ಹಾಕ್ಬೇಕು ಅದನ್ನ ಬಿಟ್ಟಿವಿ, ಏನು ಹಾಕ್ಬಾರ್ದನ್ನ ಹಾಕ್ತೀವಿ. ಹಾಲು ತುಪ್ಪ ಅವು ಒಳ್ಳೆ ಹಾಕಿ ತಿನ್ಬೇಕಿಲ್ಲ. ಅಂದ್ರೆ ದೇವ್ರ ಹೆಸರಿನ ಮ್ಯಾಗ ನಂದು ತುಪ್ಪ ಅದು ಹಾಕಿದ್ದೆ, ಬೆಣ್ಣೆ ಹಾಕಿದ್ದೆ ಅಂತ ಮಾಡಿ ಕೆಲಸ ಮಾಡ್ತಾರೆ. ಇದಕ್ಕೆ ಸೆರೆ ಸಿಂಧಿ ಮಾಡಿ ಹಾಕಿದ್ರೆ ಅನಾಹುತ ಹಾಕೋದ್ರ ಗೊತ್ತೈತಿಲ್ಲ. ಅದನ್ನ ಈಗ ಹಾಕಕತ್ತಿದ್ರು. ತಿನ್ನೋದನ್ನು ಹೊರಗೆ ಚೆಲ್ಲೋದನ್ನ ಒಳಗೆ ಬಂದ್ವಿ. ಅದಕ್ಕೆ ನಮ್ಗೆ ಇಷ್ಟೆಲ್ಲ ಅನಾಹುತ ಆಗುತ್ತೆ. ಅದು ಅದಕ್ಕೆ ಭಾಳಷ್ಟು ಹೇಳೋದಿಲ್ಲ, ಇವಷ್ಟೇ ಮಾಡಿಬಿಡ್ರಿ. ಆಮ್ಯಾಗ ಏನಪ್ಪ ಅಂದ್ರೆ ನೀವು ಈಗಿಂದ ನಿಮ್ಮ ತಾಯಿ ತಂದೆಗೆ ಭಾಳ ಗೌರವ ಕೂಡ ಹಾಕ್ಬೋದು. ಗೌರವ ಭಾಳ ಅಂದ್ರೆ ನಾವು ಯಾಕೆ ಅವ್ರಿಗೆ ತಾಯಿ ತಂದೆಗೆ ಹೇಳಕತ್ತೀವಪ್ಪ ಅಂದ್ರೆ ತಾಯಿನೂ ನಿಮ್ಗೆ ಜಗತ್ತಿಗೆ ತೊಗೊಂಬಂದಾರ. ಹೌದು, ಮಾತ್ರ ಗುರುಗಳು ಅವ್ರನ್ನಂತ ಸಾಕು ದೊಡ್ಡವನಾದ್ಮ್ಯಾಗ ಬರ್ತಾನೆ, ಅದು ಆತನು. ಆದ್ರೆ ತಾಯಿಗೆ ಮಾತ್ರ ಯಾವುದೇ ಥರದ ಈಗಿಂದ ರೂಢ ಮಾಡಿರಲ್ಲ. ಯಾರೊಬ್ಬರು ಕೆಲಸ ಮಾಡಿದ ತಾಯಿಗೆ ನೀವು ಇಲ್ಲ ನೋಡಿ. ನಮ್ಗೆ ಯಾವ್ದು ಬೇಡದ ವಸ್ತು ಇದ್ರೆ ಬಾಳೆ ಹಚ್ಚೆ ಹೋಗ್ತಾರ. ನಿರ್ಜೀವ ವಸ್ತು ನಮಸ್ಕಾರ, ನಿರ್ಜೀವ ವಸ್ತು ಅಂತಾರ. ಈಗ ನೀವು ದೇವ್ರು ಏನು ಮಾಡಲ್ಲ, ಅವ್ರು ಸಚಿವದ ಮಾತಾಡ್ತಾರ. ಚೇತನ ಐತಿನ ನಮ್ಮನೆ ಚೇತನ ಅದು, ತಾಯಿಗೆ ಚೇತನ ಅದ. ಯಾಕೆ ಆಕೆಗೆ ಮಾಡ್ಬೇಕಪ್ಪ ಅಂದ್ರೆ ಅವ್ರ ಹೊಟ್ಟೆಗಿದ್ರೆ ಈ ಜಗತ್ತು ತೋರ್ಸಕ್ಕೆ ಅವ್ರು ಮಾಡೋದು. ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಅದನ್ನ ಪಾಲಿಸಿದ್ರೆ ನಾವು MSc PhD ಏನಾರು ಮಾಡೋದು ಸತಿ ಎಲ್ಲ ಆಗತ್ತ. ನಿಮ್ಮ ತಾಯಿ ತಂದೆ ನೋಡಿಲ್ಲ ಅಂದ್ರೆ ನೀವು ಮೌಲ್ಯಾಧಾರಿತವಾಗಿ ಬಾಳೋದಿಲ್ಲ ಅಂತಂದ್ರೆ ಎಲ್ಲ ನಿಮ್ಮ ಮನೆತನಕ್ಕೂ ವೇಷ್ಟ, ನಿಮ್ಮ ಸಮಾಜಕ್ಕೂ ವೇಷ್ಟ, ನಿಮ್ಮ ಎಲ್ಲಕ್ಕೂ ವೇಷ್ಟ ಆಗ್ತದೆ. ಅದಕ್ಕೆ ಅಂಥಕ್ಕಲ್ಲ ಇರ್ತದೆ. ಅವ್ರ ಅಂದ್ರೆ ಆಶೀರ್ವಾದ ಕೊಡ್ತಾರೆ ಅವರು. ನಾವು ಯಾವ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ತೀವಿ ಅಂದ್ರೆ ಆಶೀರ್ವಾದ ಮಾಡಲ್ಲ, ನಾವು ಮಾಡಿಲ್ಲ. ಅದಲ್ಲ ಮಾಡಿ ನೀವು ಹೋಗೋದಕ್ಕೆ ಅದಕ್ಕೆ ಬೇಡ ಅನ್ನೋದೆಲ್ಲ ಮಾಡ್ರಿ. ಫಸ್ಟ್ ಪ್ರಿಫರೆನ್ಸ್ ವುಡ್ ಬಿ ಗಿವನ್ ಟು ಯುವರ್ ಫಾದರ್ ಆ್ಯಂಡ್ ಮದರ್. ಅವರೇ ಎಲ್ಲ ಖರ್ಚು ಮಾಡಿ ಕೆಲಸ ಅಪ್ಪ ಅದನ್ನ ಹೊತ್ತು ಸಂಸಾರ ಸಿಗೋದಕ್ಕೆ. ಅವ್ವ ಇದನ್ನ ಬಿಟ್ಟು ಏನು ಖರ್ಚು ಮಾಡಲಾರ್ದಾಗ ದುಡ್ಡು ಖರ್ಚು ಮಾಡ್ಕೊಂತ ಹೇಳ್ತೀವಿ. ನಾವು ಎಷ್ಟು ಅಜ್ಞಾನಿಗಳಿದ್ದೀವಿ, ಎಷ್ಟು ಬುದ್ಧಿಗೇಡಿಗಳಿದ್ದೀವಿ, ಎಷ್ಟು ಏನಂತಿರ್ತಾರಲ್ಲ ಕೃತಜ್ಞರಂತಾರೆ. ಗೊತ್ತೈತೆ ನಿಮ್ಗೆ ಮಾಡಿದವ್ರಿಗೆ ಮೋಸ ಮಾಡ್ತಿರ್ತಾರಲ್ಲ. ತಾಯಿ ತಂದೆಗೆ ಎಷ್ಟು ಮೋಸ ಮಾಡ್ತೀವಿ. ಹೌದಲ್ಲ? ವಿನಾಕಾರಣ ಖರ್ಚು ಮಾಡಿ ಯಾರು ತಿಳಿಯೋಲ್ಲ. ಯಾಕಂದ್ರೆ ಇದೆಲ್ಲ ಮಾಡೋದು ಅಜ್ಞಾನದಾಗ ಮಾಡಾಕತ್ತಿಲ್ಲ. ಅದಕ್ಕೆ ಇನ್ನು ಮ್ಯಾಗ ಸಹಿತ ಒಬ್ಬ ಸುಜ್ಞಾನ ಮನುಷ್ಯ ಹಿಂಗೆ ಬಂದು ತಿಳಿಸೋಲ್ಲ ಅಂತ ತಿಳ್ಕೊಂಡು ಅದನ್ನೆಲ್ಲ ಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡಾಕಿಲ್ಲ. ನಾ ಇಷ್ಟೆಲ್ಲ ಟ್ರಿಪ್ ಮಾಡಿರ್ಬೇಕಂತಂದ್ರೆ ನಮ್ಮ ತಾಯಿ
ಆಶೀರ್ವಾದದಿಂದ 5 ಮಂದಿ ತಾಯಿಗೆ ನಮಸ್ಕಾರ ಮಾಡಕ್ಕಿದ್ದಾನೆ ಕಾಲೇಜ್ ಕಲಿಯಕ್ಕೆ ಹೋಗುದು ಅವ್ರು ಯಾಕೆ ಹರಿಸ್ತಾರ ಅವರು ಚಲೋ ಆಗಪ್ಪ ಚಲೋ ಆಗ್ತದೆ. ಇವ್ ನೀವು ನಮಸ್ಕಾರ ಮಾಡಿರೋದು ಒಂದು ಹರಿಸ್ತಾವನ್ರಿ ಅದು ತಿನ್ನಾಕ ಬಾ ಇಲ್ಲ ಕಾಯಿಲ್ಲ ಏನೇನಿಲ್ಲ ನಾವು ಮಾಡಿಟ್ಟಂತ ಬಂಧುಗಳಿಗೆ ಹೋಗಿ ಕೆಲಸ ಮಣಿ ಪಡ್ಕೊಂಡು ಬರ್ತೀವಿ ಅಂತಂದ್ರೆ ನಮ್ಮಂತ ಏನಿಲ್ಲ ವಿಚಾರ ಮಾಡಿ ನಾ ಹೇಳ್ತೀನಿ ಅಂತ ನಮ್ಗೆ ಬೇಡ ನೀವು ನಿಮಗೂ ಸ್ವತಂತ್ರವಾಗಿ ಬುದ್ಧಿ ಐತಿ ವಿಚಾರ ಮಾಡ್ಕೊಂಡಿದ್ದಾರೆ ವಿಚಾರ ಮಾಡ್ಕೊಂಡು ನಡೀರಿ. ಅವಾಗ ನಾವು ಏನು ಮಾಡಬಾರ್ದು ಅದು ಮಾಡಾಕತ್ತೀವಿ ಏನು ಮಾಡಬೇಕು ಅದು ಒಟ್ಟ ಮಾಡಾಕತ್ತಿಲ್ಲ ಅದಕ್ಕೆ ಇದು ಎಲ್ಲರೂ ಕಲಾಗ್ತದೆ. ಈಗ ಇಷ್ಟು ಸಾಕು ಮತ್ತು ನಾವು ಮುಂದಿನ ನೀಲಗಿರಿ ಸಾಕು ನೀಲಗಿರಿ ಹೋಗ್ರು ಪುಣ್ಯ ತಿನ್ನೋದ್ರಿಂದ ಹೇಳೋಕೆ ಓಂ ಶಾಂತಿ ಎಲ್ಲರಿಗೂ ಧನ್ಯವಾದಗಳು.